ಬೆಳಗ್ಗೆ ಎದ್ದೆ ನಾನು ಫಸ್ಟ್. ಅದಾದ್ಮೇಲೆ ನಮ್ಮ ಪಾಪು ಅದಾದ್ಮೇಲೆ ಮಸ್ತಾಗಿ ನಮ್ಮ ಮಾಟು ಎಲ್ಲ ಎದೊಳ್ಬಿಡ್ತು. ಅದಾದ್ಮೇಲೆ ಮಸ್ತಾಗಿ ಡೈಫರ್ ಬಿಸಾಕ್ಬಿಟ್ಟು ಆಮೇಲೆ ಲೈಟಾಗಿ ಬ್ರಷ್ ಮಾಡಿಕೊಂಡು ಹಂಗೆ ಎಕ್ಸಸೈಸ್ ಮಾಡ್ಕೊಂಡು ಮಸ್ತಾಗಿ ಪಾಪುಗೆ ಆಟ ಆಡಿಸ್ತಾ ಇದ್ದೆ. ನಮ್ಮಮ್ಮ ಅಡುಗೆ ಮಾಡ್ತಾಯಿತ್ತು, ನಮ್ಮ ಆಟು ಬ್ರಷ್ ಮಾಡ್ತಾಯಿತ್ತು. ಅದಾದ್ಮೇಲೆ ನಾನು ರೆಡಿ ಆಗಿಬಿಟ್ಟೆ ಡ್ಯೂಟಿಗೆ ಹೋಗೋಕ್ಕೆ. ಅದಾದ್ಮೇಲೆ ಡ್ಯೂಟಿ ಬಿದ್ದಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೋದ್ವಿ ನಾವು ಶಾಂತಿಪುರಕ್ಕೆ. ಏನಕ್ಕಂದ್ರೆ ನೀರು ತರಬೇಕಾಗಿತ್ತು ಮತ್ತು ಐಟಮ್ ತರಬೇಕಾಗಿತ್ತು. ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ ತೊಗೊಂಬಂದು ಅಲ್ಲಿಂದ ಮತ್ತೆ ನೀರು ತೊಗೊಂಡ್ವಿ. ನೀರಲ್ಲಿ ತೊಗೊಂಡು ಮತ್ತೆ ರೇಷನ್ ಅಂಗಡಿಯಲ್ಲಿ ಸ್ವಲ್ಪ ರೇಷನ್ ಏನೇನೋ ಐಟಮ್ ತೊಗೊಬರ್ಬೇಕಾಗಿತ್ತು. ಆ ಐಟಮ್ನೆಲ್ಲ ತೊಗೊಂಡು ಸೀದಾ ಅಲ್ಲಿಂದ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ್ಬಿಟ್ಟು ಅದಾದಮೇಲೆ ಮಸ್ತಾಗಿ ಅಷ್ಟೊತ್ತಿಗೆ ನಮ್ಮ ದೀಪಿಕಾ ಬಂತು. ಐಟಮ್ನೆಲ್ಲ ಇಳಿಸ್ಬಿಟ್ಟು ಅದಾದಮೇಲೆ ದೀಪಿಕಾ ಮಸ್ತಾಗಿ ಬಂತು ಸ್ಕೂಲಿಂದ. ಆಮೇಲೆ ಸೈಕಾಗಿ ಆಡ್ತಾ ಇತ್ತು, ಮಸ್ತಾಗಿ ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ಮತ್ತೆ ನಾವು ಎಲೆಕ್ಟ್ರಾನಿಕ್ ಹೋಗಬೇಕಾಗಿತ್ತು. ಎಲೆಕ್ಟ್ರಾನಿಕ್ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ನಮ್ಮ ಆಟ ಬಂತು. ಅಲ್ಲಿಂದ ಹೋಗಿ ಸೀದಾ ಬಂದ್ವಿ. ಎಲ್ಲಿಗೆ ಅಂತಂದರೆ ಮನೆಗೆ ಬಂದ್ವಿ. ಸೀದಾ ಮನೆಗೆ ಬಂದಮೇಲೆ ಮತ್ತೆ ಅಲ್ಲಿಂದ ಮನೆ ಹತ್ರ ಬಂದ್ಬಿಟ್ಟು ಮತ್ತೆ ಏನೋ ಐಟಮ್ ತರಬೇಕಾಗಿತ್ತಂತ ಮತ್ತೆ ಅಂಗಡಿಗೆ ಹೋಗ್ಬಿಟ್ಟು ಪಾಪುಗೆ ಏನು ತಂದ್ವಿ ಅಂತಂದರೆ ಮತ್ತೆ ಪಾಪುಗೆ ಹಾಲು, ಪೌಡ್ರ್ ಹಾಲು ಅದೆಲ್ಲ ತರಬೇಕಾಗಿತ್ತು. ಮತ್ತು ಆಯಿಲೆಲ್ಲ ತರಬೇಕಾಗಿತ್ತು. ಆಯಿಲೆಲ್ಲ ತೊಗೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಅದಾದಮೇಲೆ ಮನೇಲಿ ಇಕ್ಬಿಟ್ಟು ಅದೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿತ್ತಾ ಇಲ್ಲ ಅಂದ್ಬಿಟ್ಟು ಕರೆಕ್ಟಾಗಿತ್ತು. ಅದಾದಮೇಲೆ ಮಸ್ತಾಗಿ ಅಲ್ಲಿ ಬೆಂಕಿ ಎಲ್ಲ ಕಾಯಿಸಿ ಚಳಿ ಆಯ್ತಾಯಿತ್ತು. ನಾನು ಚಿಕನ್ ತಂದಿದ್ದೆ. ಹಂಗೆ ಚಿಕನ್ನ ಮಸ್ತಾಗಿ ಬಾರ್ಬಿಕ್ಯೂ ಥರ ನನ್ನ ಸ್ಟೈಲಲ್ಲಿ ಮಾಡಿದೆ. ಸಖತ್ತಾಗಿ ಬಂದು ಟೇಸ್ಟ್ ಖುಷಿ ಆಯಿತು. ಅದಾದಮೇಲೆ ಮಸ್ತಾಗಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡು ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ್ನ ನಾಳೆ.